ನಮಸ್ಕಾರ ಎಲ್ಲರಿಗೂ. ನಾವು ನವಗ್ರಾಮದಿಂದ ಮೋಹನ್ ಅಂತ ಮಾತಾಡ್ತಿರೋದು. ನೋಡಿ, ನಮ್ಮ ನವಗ್ರಾಮದ ಗಣೇಶನ ಏರಿಯಾದಲ್ಲಿ 5 ವರ್ಷ ಆಯಿತು. 5 ವರ್ಷದಿಂದ ಯಾವುದೇ ಮಳೆ ಬರಲಿ, ಗಾಳಿ ಬರಲಿ, ಏನೇ ಬರಲಿ ಕರೆಂಟ್ ಇರೋಲ್ಲ. ಯಾಕಂದರೆ ಎಲ್ಲ ರೋಡಲ್ಲೂ ಇರುತ್ತೆ, ನಮ್ಮ ಮೊದಲೇ ರೋಡಲ್ಲಿ ಇರೋಲ್ಲ. ಯಾಕೆ ನಮ್ಮ ಮೊದಲೇ ರೋಡವ್ರು ಏನು ತಪ್ಪು ಮಾಡೋರೆ? ಈ ಕೆಳಗಡೆ ಗೋಪಾಲಯ್ಯ ಅನ್ನೋ ತೋಟದವರು ಲೈನ್ ಎಳ್ಕೊಂಡವ್ರೆ. ಈ ಟ್ರಾನ್ಸ್ಪೋರ್ಟ್ ಹಬ್ಬಕ್ಕೆ ಯಾವುದೇ ಕಾರಣಕ್ಕೂ ಯಾವ್ರೂ ಇದಕ್ಕೆ ಮೋಟ್ರ್ ಲೈನ್ ಎಳ್ಕೊಳ್ಳೋ ಆಗಿಲ್ಲ. ಯಾಕಂದರೆ ಇದು ಗ್ರಾಮ, ಈ ನವಗ್ರಾಮ ಜನತೆಗೋಸ್ಕರ ಇದು ಮಾಡಿರೋದು. ಈ ಮೊದಲೇ ರೋಡು ಇದು ಅಲ್ಲಿಗೆ ಎಳ್ಕೊಂಡವ್ರೆ. ಅದು ಇರೋದು ಕೆಬ್ಬೆಪಾಳ್ಯದಿಂದ ಎಳ್ಕೊಬೇಕು. ಮೋಟ್ರಿಗಿರೋದು 3 ಅವರ್ ಲೈನು. ಇದು 24 ಅವರ್ಸ್ ಇರೋದ್ರಿಂದ ಇಡ್ಲಿಂದ ಎಳ್ಕೊಂಡಿದ್ದಾರೆ ಅಲ್ಲಿಗೆ. ಈಗೇನಾಗುತ್ತೆ ಅಂದರೆ ಅಲ್ಲಿ ಮಳೆ ಗಾಳಿ ಏನೇ ಬರಲಿ ಆ ಗರಿ ಬೀಳುತ್ತೆ, ಇಲ್ಲಿ ಟ್ರಾನ್ಸ್ಪೋರ್ಟ್ ಹಬ್ಬ ಹೋಗುತ್ತೆ. ನವಗ್ರಾಮದ ಜನ ಫಸ್ಟ್ನೇ ಏರಿದವರು ಯಾರೂ ಕರೆಂಟ್ ಇಲ್ದಿದ್ದಂಗೆ ನೈಟೆಲ್ಲ ಮನಿಕೊಬೇಕು. ಯಾಕೆ ಅವ್ರೇನು ಏನು ತಪ್ಪು ಮಾಡೋರೆ? ಊಟ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಕರೆಂಟ್ ಇಲ್ದಂಗೆ ಆಗುತ್ತೆ. ಮಳೆ ಬರಲಿ, ಗಾಳಿ ಬರಲಿ, ಏನೇ ಆಗಲಿ. ನಾವೇನು ತಪ್ಪು ಮಾಡಿದ್ದೀವಿ? ಹಿಂಗೆ ಆದರೆ ನಾವು ನವಗ್ರಾಮದ ಫಸ್ಟ್ನೇ ಏರಿಯಾದವರೆಲ್ಲ ಬರ್ತೀವಿ, ಅದೇನೈತೆ ಅಲ್ಲಿ KEB ಹತ್ರನೇ ಮಾತಾಡ್ತೀವಿ. ನಮಗೂ ಒಂಚೂರು ನ್ಯಾಯ ಕೊಡ್ಸೋಕ್ಕೆ ನೀವು ಒಂಚೂರು ನಮಗೆ ಎಲ್ಲರೂ ಸಪೋರ್ಟ್ ಕೊಡಬೇಕು. 10:15 ಬೆಳಗ್ಗೆ 12 ಗಂಟೆ ಕರೆಂಟ್ ಹೋಗಿರೋದು. ತಿರ್ಗಾ 9:15 ಬಂತು, 10 ನಿಮಿಷ ಇತ್ತು. 10 ನಿಮಿಷದ ಮೇಲೆ ತಿರ್ಗಾ ಕರೆಂಟ್ ಹೋಗಿದೆ. 10:15 ಆದರೂ ಯಾರೋ ಫೋನ್ ಮಾಡ್ದೋ ನಾವು KEB ಅವ್ರಿಗೆಲ್ಲ, ಅವ್ರು ಯಾರ್ದೋ ನಂಬರ್ ಕೊಟ್ಟರು, ಅವ್ರಿಗೆಲ್ಲ ಫೋನ್ ಮಾಡಿದ್ರು ಇಲ್ಲ ಸರ್ ಕಳಿಸ್ತೀವಿ, ನಿಮ್ಮದು ಏನು ಇದೆಲ್ಲ ಐತೆ ಅಟೆಂಡ್ ಮಾಡ್ತೀವಿ ಅಂತ ಅಂದರು. ಹಾಕೊಂಡೇ ಕುಂತಿದ್ದೀವಿ. ಇವಾಗ ಜನ ಎಲ್ಲ ಮನಿಕೊಬೇಕು ಅಂತ ಹೋದರು. ಅವಾಗಲಿಂದ ಎಲ್ಲರೂ ನಾವು ಇಲ್ಲೇ ಕುಂತಿದ್ದೀವಿ. ಬರ್ತೀನಿ ಅಂತಾರೆ, ಬರೋಲ್ಲ. ಇದೇನು ಈಗ KEB ಅಂದರೆ 24x7 ಕರೆಂಟ್ ಇರಲೇಬೇಕು ಅಂತ ಮಾಡಿರೋದು. ಇದು ಕುದೂರಿಂದ ಇದು ಫಸ್ಟ್ನೇ ಲೈನಿಗೆ ಮಾತ್ರ. ನೋಡಿ ಅಲ್ಲಿ, ನೋಡಿ ಅಲ್ಲೆಲ್ಲ ಕರೆಂಟ್ ಇದೆ. ಫಸ್ಟ್ನೇ ರೋಡಲ್ಲಿ ನೋಡಿ, ಈ ಮಕ್ಕಳು ಮರಿ ಈಚೆಗಡೆ ಓಡಾಡಬೇಕು ಅಂದರೆ ಏನು ಮಾಡ್ತಾರೆ? ಈಗ ನಾವೇ ಆಗಲಿ ಸ್ವಾಮಿ, ನಾವು ಡ್ರೈವರು, ನಾವು 12 ಗಂಟೆ ರಾತ್ರಿಯಲ್ಲಿ 1 ಗಂಟೆ ರಾತ್ರಿಯಲ್ಲಿ ಗಾಡಿಗೆ ಹೋಗಿ ಬರ್ತೀವಿ. ಫಸ್ಟ್ನೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ನಮ್ಮ ಮನೆ ಕೆಳಗಡೆ ಇರೋದು. ಏನು ಮಾಡೋಣ ನಡ್ಕೊಂಡು ಹೋಗೋಕ್ಕೆ? ನೀವೇ ಹೇಳಿ. ಫಸ್ಟ್ ನಿಮ್ಮ ದಯವಿಟ್ಟು ಲೈನ್ ಕಟ್ ನಮಗೆ ದಯವಿಟ್ಟು ನೋಡಿ, ಅಲ್ಲಿ ಏನು ಗೋಪಾಲಯ್ಯ ಅವ್ರ ತೋಟಕ್ಕೆ ಏನೈತೆ ಆ ಲೈನ್ ಕಟ್ ಮಾಡಿ. ಇದಕ್ಕೆ ಮೇನು ಏನು ಕಾರಣ ಅಂದರೆ ಆ ಲೈನಿಂದನೇ ಇವೆಲ್ಲ ಆಗ್ತಾ ಇರೋದು. ನೋಡಿ, ನಮ್ಮ ಮೆಂಬರ್ಗಳು ಯಾರ್ಯಾರು ಅವ್ರೆ 5ನೇ ಬ್ಲಾಕು 6ನೇ ಬ್ಲಾಕು ಇದು 2 ಸೇರಿ ಒಂದು ನವಗ್ರಾಮ ಆಗಿರೋದು. ಎಲ್ಲರೂ ಬಂದು ಒಂಚೂರು ಮಾತಾಡಿ ನಮಗೆ ಫಸ್ಟ್ನೇ ರೋಡ್ಗೆ ಒಂಚೂರು ನ್ಯಾಯ ಕೊಡಿಸಿ. ಕರೆಂಟ್ ಇರಬೇಕು ಅಷ್ಟೇ. ನಮಗೆ ಕರೆಂಟ್ ಬೇಕು. ನಮ್ಗೆ ಯಾವುದೇ ಮಳೆ ಗಾಳಿ ಮಳೆ ಬಂದಾಗ ಕರೆಂಟ್ ತೆಗಿಯೋದು ಮಾಮೂಲಿ. ಮಳೆ ನಿಂತಾದ್ಮೇಲೂ ಕರೆಂಟ್ ಹೋಗುತ್ತೆ. ಏನು ಮಾಡೋಣ ನಾವು ಇದಕ್ಕೆ? ನೋಡಿ ಸ್ವಾಮಿ, ಫಸ್ಟು ನಾವು ಹೇಳೋದೇನೆಂದರೆ ಆ ಲೈನ್ ನೀವು ಕಿತ್ತಾಕಿ ಅವ್ರಿಗೆ ಬೇರೆ ಲೈನು ಟ್ರಾನ್ಸ್ಪೋರ್ಟ್ ಬೈಕ್ ಕೊಡ್ತೀರೋ ನಿಮಗೆ ಬಿಟ್ಟಿದ್ದು. ಅದನ್ನೇನು ಲೈನ್ ಕಿತ್ತಾಕ್ತೀರಾ ಇಲ್ಲ ನಾವು ಫಸ್ಟ್ನೇ ರೋಡವರೆಲ್ಲ ಬಂದು ಧರಣಿ ಕುಂತ್ಕೊಬೇಕಾ KEB ಮುಂದೆ? ನೀವೇ ಹೇಳಿ. ಇದಕ್ಕೆಲ್ಲ ನೀವೇ ಕಾರಣ. ಅಲ್ಲಿ ಯಾಕೆ ಲೈನ್ ಕೊಟ್ರ ನೀವು? 5 ವರ್ಷದಿಂದ ಚೆನ್ನಾಗಿದ್ದಿದ್ದು ಈ 5 ವರ್ಷದಿಂದ ಈಚೆಗೆ ಈ ಥರ ಆಗ್ತಾಯಿದೆ. ನೀವು ಒಂಚೂರು ನಮಗೆ ನ್ಯಾಯ ಕೊಡ್ಸಲ್ಲ. ತೋಟದ್ದು ಒಂಚೂರು ಲೈನ್ ಕಟ್ ಮಾಡಿಬಿಟ್ರೆ ನಮ್ಮ ನವಗ್ರಾಮದ ಫಸ್ಟ್ನೇ ರೋಡಲ್ಲಿ ಎಲ್ಲ ನೆಮ್ಮದಿಯಾಗಿ ಮನಿಕಂತಾರೆ.